ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ಮೈ ಅನದರ್ ಮಿನಿಲಾಗ್. ಇವತ್ತು ಬೆಳಗ್ಗೆನೇ 5 ಗಂಟೆಗೆ ನೀರು ಬಿಟ್ಟಿದ್ರು. ಸೊ ನೀರು ತುಂಬಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆನೂ ಕ್ಲೀನ್ ಮಾಡಿದ್ದಾಯಿತು. ಯಾಕಂದರೆ ಅದು ಫುಲ್ ಮನೆ ಲಾಸ್ಟ್ ಇರೋದಕ್ಕೆ ಇಳಿಜಾಡಿರೋದಕ್ಕೆ ಓಣಿಲಿರೋ ನೀರೆಲ್ಲ ಬಂದು ನಮ್ಮ ಮನೆ ಮುಂದೆ ಸ್ಟೋರ್ ಆಗ್ತು. ಅದು ಕ್ಲೀನ್ ಮಾಡೋಷ್ಟೊತ್ತಿಗೆ ಒಂದು 6-6:30 ಆಗಿಬಿಡ್ತು. ಸೊ ಅದು ಆದ ತಕ್ಷಣ ಒಳಗಡೆ ಬಂದುಬಿಟ್ಟು ಬಿಸಿನೀರು ಕುಡಿದ್ಬಿಟ್ಟು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾರ್ನಿಂಗ್ ಟೀನೂ ಮಾಡ್ಕೊಂಬಿಟ್ಟು ಬ್ರೇಕ್ಫಾಸ್ಟಿಗೆ ಪುಳಿಯೋಗರೆ ಮಾಡಿದ್ದೆ. ಸೊ ಪುಳಿಯೋಗರೆನೂ ಮಾಡಿಕೊಂಡು ನಮ್ಮ ಮನೆಯವ್ರು ಹೋದರು. ಅಲ್ಲಿಂದ ಹೋದ ತಕ್ಷಣ ಬುಜ್ಜಿ ತುಂಬ ಹಠ ಮಾಡ್ತಾ ಇದ್ದ. ಸೊ ಅವನಿಗೆ ಎದುರಿಸಿ ಕೂತ್ಕೊಂಡಕ್ಕೆ 2 ಗೊಂಬೆಗಳನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ. ಅವನಿಗೆ ತಿಂಡಿ ತಿನ್ನಿಸ್ಬಿಟ್ಟು ಅಮ್ಮರ ಮನೆಗೆ ಬಂದ್ವಿ. ಮಿಂಚು, ಮಿಟ್ಟು, ದಿವ್ಯಾ ಎಲ್ಲರೂ ಅಲ್ಲೇ ಇದ್ದರು. ಸೊ ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮಿಟ್ಟು ಮತ್ತು ಬುಜ್ಜಿ ಮೊಬೈಲ್ ನೋಡ್ತಾ ಇದ್ದರೆ ಒಂದು ಕಡೆ ಮಿಂಚಿಗೆ ದೃಷ್ಟಿ ತೆಗಿತಾ ಇದ್ರು ಅಮ್ಮ ಇನ್ನೊಂದು ಕಡೆ. ಅದೆಲ್ಲ ಆದ ತಕ್ಷಣ ಬುಜ್ಜಿ ಮಿಂಚಿಗೋಸ್ಕರ ಊಟ ಮಾಡಿಸ್ತಾ ಇದ್ದೆ. ಸಂಜೆವರೆಗೂ ಅಮ್ಮರ ಮನೇಲೇ ಇದ್ವಿ. ಟೈಮ್ ಆದ ತಕ್ಷಣ ನಾನು ಬುಜ್ಜಿ ನಮ್ಮ ಮನೆ ಕಡೆ ಹೊರಟ್ವಿ. ಮನೆಗೆ ಹೋದ ತಕ್ಷಣ ಇನ್ನು ಊಟಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡುವಾಗಲೇ ತರಕಾರಿಗಳು ಕಂಡ್ವು. ಸೊ ಎಲ್ಲ ತರಕಾರಿನೂ ಸೇರಿಸ್ಬಿಟ್ಟು ಸಾಂಬಾರು ಟ್ರೈ ಮಾಡೋಣ ಅಂತಂದ್ಬಿಟ್ಟು ಇವತ್ತು ವೆರೈಟಿಯಾಗಿ ಸಾಂಬಾರು ಟ್ರೈ ಮಾಡಿದೆ. ನೋಡೋಣ, ಎಲ್ಲನೂ ಮಿಕ್ಸ್ ಮಾಡಿದ್ದು ಇದೆ. ಫಸ್ಟು ಚೆನ್ನಾಗಿ ಬರುತ್ತೋ ಹೇಗೆ ಬರುತ್ತೆ ಟೇಸ್ಟ್ ಅಂದ್ಕೊಂಡು ಮಾಡಿದೆ. ಆ್ಯಂಡ್ ತರಕಾರಿ ಹಾಕೋದಲ್ಲದೆ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು. ಅದನ್ನೇನಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು, ಇಟ್ಟ ತಕ್ಷಣ ನಾಳೆಕಿಗೆ ಒಣಗೋಗ್ಬಿಡುತ್ತೆ ಅಂತಂದ್ಬಿಟ್ಟು ಮೆಂತ್ಯ ಸೊಪ್ಪನ್ನು ಹಾಕಿಬಿಟ್ಟು ಸಾಂಬಾರು ಮಾಡಿದೆ. ಸಾಂಬಾರು ಮಾತ್ರ ಸಕ್ಕ ಟೇಸ್ಟಿಯಾಗಿ ಬಂದಿತ್ತು. ನಾನು ಅಂದ್ಕೊಂಡಿದ್ದೆ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಇದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ಮಾಡಿದ್ದೆ. ಮತ್ತೆ ಸಿಗೋಣ ನಮ್ಮ ಮುಂದಿನ ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.